ಶುಭ ದಿನ ಅಂತೀವಿ. ಆದರೆ ಇವತ್ತಿನ ದಿನ ನಮ್ಮ ಪುರಸಭೆಯ ನೌಕರರಾದ ಮುತ್ತೂರವರು ಈ ಒಂದು ಕಚೇರಿಯಿಂದ ನಿರ್ಗಮಿಸುತ್ತಿರುವ ದಿನ ನಿಜಕ್ಕೂ ದುಃಖದ ದಿನ ಅಂತ ಹೇಳಿದ್ರೆ ತಪ್ಪೇನಿಲ್ಲ. ಯಾಕೆಂದರೆ ಈ ಪುರಸಭೆಯಲ್ಲಿ ತುಂಬಲಾರದಂಥ ನಷ್ಟ. ಮುತ್ತು ಅವರು ನಾಳೆಯಿಂದ ಕೆಲಸಕ್ಕೆ ಹಾಜರಾಗಲಿಲ್ಲ ಅಂದರೆ ಈ ಪಟ್ಟಣದ ಅಭಿವೃದ್ಧಿಗೆ ಮತ್ತು ಪಟ್ಟಣದ ಅಭಿವೃದ್ಧಿಗಿಂತ ಹೆಚ್ಚಾಗಿ ಸ್ವಚ್ಛತೆಗೆ, ಪರಿಸರಕ್ಕೆ ಮತ್ತು ಪ್ರತಿಯೊಂದಕ್ಕೂ ಮುತ್ತುವರ ಅವಶ್ಯಕತೆ ಈ ಪಟ್ಟಣದಲ್ಲಿ ತುಂಬ ಇದೆ. ಯಾಕೆಂದರೆ ಅವರು ಅದ್ರ ಬಗ್ಗೆ ಹೆಚ್ಚಿನ ಜವಾಬ್ದಾರಿ, ಕಾಳಜಿ ಹೊತ್ತು ಕೆಲಸ ನಿರ್ವಹಿಸ್ತಿದ್ರು. ಆದರೂ ಸದಾ ನಮ್ಮ ಅಧ್ಯಕ್ಷರಲ್ಲಿ ಮತ್ತು ಉಪಾಧ್ಯಕ್ಷರಲ್ಲಿ ಮತ್ತು ನಮ್ಮ ಮುಖ್ಯಾಧಿಕಾರಿಗಳಲ್ಲಿ ಹಾಗೂ ಎಲ್ಲ ಪುರಸಭೆಯ ಸದಸ್ಯರುಗಳ ಒಂದು ನನ್ನ ವೈಯಕ್ತಿಕವಾದ ಒಂದು ಬೇಡಿಕೆ, ಮುತ್ತೂರು ಇವತ್ತು ರಿಟೈರ್ಡ್ ಆದ್ರೂ ಅವ್ರಿಗೆ ಕಾನೂನಲ್ಲಿ ಯಾವುದೇ ಥರದ ತೊಡಕಿದ್ರೂ ಸದಾ ನಾನು ವಿಚಾರಣೆ ಮಾಡಿದ್ದೀನಿ. ಆಗಲೇ ತೊಡಕು ಇದೆ, ಆ ತೊಡಕು ಯಾವ ಮಾರ್ಗದಲ್ಲಾದರೂ ಸರಿ ನಿವಾರಣೆ ಮಾಡಿ ಮುತ್ತೂರವರ ಜಾಗವನ್ನು ಮುತ್ತೂರವರೇ ತುಂಬಿ ಸ್ವಚ್ಛತೆ, ಕ್ಯಾರ್ಪೇಟೆಯಲ್ಲಿ ಸ್ವಚ್ಛತೆಗೆ, ಅಭಿವೃದ್ಧಿಗೆ ಒಂದು ಪುರಸಭೆಯ ಎಲ್ಲ ನಮ್ಮ ಸದಸ್ಯರು, ಅಧ್ಯಕ್ಷರು ಒಟ್ಟುಗೂಡಿ, ಯಾಕೆಂದರೆ ಈಗಾಗಲೇ ನೌಕರರ ಸಮಸ್ಯೆ ತುಂಬ ಇದೆ. ಈಗಾಗಲೇ ಟೆಂಡ್ರು ಮುಖೇಣ, ದಿಲ್ಗುರಿ ಮುಖೇಣ ಎಲ್ಲರೂ ತಗೊಂಡಿದ್ದೀವಿ. ಆದರೂ ಸದಾ ನೌಕರರ ಕೊರತೆ ಇದೆ. ಟ್ಯಾಕ್ಟ್ರಿಗಿದ್ರೆ ನೀರು ಬಿಡೋಕ್ಕಿರೋಕ್ಕಿಲ್ಲ, ನೀರು ಬಿಡೋಕ್ಕಿದ್ರೆ ಕ್ಲೀನಿಂಗ್ ಇರೋಲ್ಲ, ಕ್ಲೀನಿಂಗ್ ಇದ್ದರೆ ಸ್ವಚ್ಛತೆ ಇರೋಲ್ಲ, ಕಸ ಗುಡ್ಸೋಕ್ಕಿರಲ್ಲ, ಹಲವಾರು ಸಮಸ್ಯೆಗಳಿದೆ. ಅದರಿಂದ ಅವ್ರನ್ನ ಯಾವುದೇ ಕಾನೂನು ತೊಡಕಿದ್ರೂ ಸದಾ ಮುಂದುವರಿಯೋದಕ್ಕೆ ಮಾಡಲಿ. ಈ ಒಂದು ಕಾರ್ಯಕ್ರಮಕ್ಕೆ ಇವತ್ತು ಅಧ್ಯಕ್ಷತೆ ವಹಿಸಿರುವಂಥ ನಮ್ಮ ಪುರಸಭೆ ಅಧ್ಯಕ್ಷರಾದ ಪಂಕಜಕ್ಕನವರೇ, ಉಪಾಧ್ಯಕ್ಷರಾದಂಥ ಸೌಭಾಗ್ಯಕ್ಕನವರೇ, ಹಾಗೂ ಈ ಒಂದು ಕಾರ್ಯಕ್ರಮ ಮಾಡಬೇಕಾದ್ರೆ, ಯಾವುದೇ ಒಂದು ಕಾರ್ಯಕ್ರಮ ಮಾಡಬೇಕಾದ್ರೆ ನೌಕರರ ವಿಚಾರದಲ್ಲಿ, ಪುರಸಭೆಯ ಸಿಬ್ಬಂದಿ ವರ್ಗದ ವಿಚಾರದಲ್ಲಿ ಹೆಚ್ಚು ಕಾಳಜಿಯನ್ನು ತಗೋಬೇಕಾದಂಥ, ಮುಂದೇನು ತಗೋಬೇಕು ಅಂತ ಈ ಮೂಲಕ ಹೇಳ್ತಾ ನಮ್ಮ ಮುಖ್ಯಾಧಿಕಾರಿಗಳಾದಂಥ ನಟರಾಜ್ ಸರ್ ಅವರೇ,